ಕುರಿ ಮಾಂಸದ ಜೊತೆ ನಾಯಿ ಮಾಂಸ ಬೆರೆಸಿದ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಸ್ಥಾನದಿಂದ ಬಾಕ್ಸ್ಗಳಲ್ಲಿ ಬಂದದ್ದು ಕುರಿ ಮಾಂಸ ಅಂತ ದೃಢವಾಗಿದೆ. ಸಾಕಷ್ಟು ಹೈಡ್ರಾಮಾ ಕ್ರಿಯೇಟ್ ಆಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಂಸದ ಸ್ಯಾಂಪಲ್ ಹೈದರಾಬಾದ್ ಲ್ಯಾಬ್ಗೆ ಕಳುಹಿಸಲಾಗಿತ್ತು. ಬಾಕ್ಸ್ಗಳಲ್ಲಿ ಇದ್ದದ್ದು ಕುರಿ ಮಾಂಸ ಅಂತ ಲ್ಯಾಬ್ನ ವರದಿಯಲ್ಲಿ ದೃಢವಾಗಿದೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯಿಂದ ಮಾಧ್ಯಮ ಪ್ರಕಟಣೆಯನ್ನ ಕೂಡ ಹೊರಡಿಸಲಾಗಿದೆ. ಕುರಿ ಮಾಂಸದ ಜೊತೆ ನಾಯಿ ಮಾಂಸ ಬೆರೆಸಿದಂತ ಆರೋಪ ಕೇಳಿ ಬಂದಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಸಂಘಟನೆಗಳು ನೇರವಾಗಿ ಆ ಮಾಂಸ ಬಂದಂತಹ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿ ದಾಳಿ ಮಾಡಿ ಇದೆಲ್ಲವೂ ಕೂಡ ನಾಯಿ ಮಾಂಸ ಮಿಕ್ಸ್ ಮಾಡಲಾಗಿದೆ ಇದರಲ್ಲಿ ಅಂತ ಆರೋಪವನ್ನ ಮಾಡಿರ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೈಡ್ರಾಮಾ ಕೂಡ ಕ್ರಿಯೇಟ್ ಆಗಿತ್ತು. ರಾಜಸ್ಥಾನದಿಂದ ಬಾಕ್ಸ್ಗಳಲ್ಲಿ ಬಂದದ್ದು ಕುರಿ ಮಾಂಸ ಅಂತ ಈಗ ದೃಢವಾಗಿದೆ. ಹೈದರಾಬಾದ್ ಲ್ಯಾಬ್ಗೆ ಈ ಮಾಂಸವನ್ನ ಸ್ಯಾಂಪಲ್ ಅನ್ನ ಕಳುಹಿಸಲಾಗಿತ್ತು. ಆದರೆ ಈಗ ಬಾಕ್ಸ್ಗಳಲ್ಲಿ ಇದ್ದದ್ದು ಕುರಿ ಮಾಂಸ ಅಂತ ಲ್ಯಾಬ್ನ ವರದಿಯಲ್ಲಿ ದೃಢವಾಗಿದೆ.